ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಸಂಧ್ಯಾ ಶೆಟ್ಟಿ ವೈಫ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ಊರಿಂದೇ ಕಂಟಿನ್ಯೂಷನ್ ವ್ಲಾಗ್. ಇದು ನಾವಿವಾಗ ಕಾರ್ಕಳದ್ದು ಟ್ರಿಪ್ ಆಯ್ತು ನಮ್ದು. ಇವಾಗ ಅಲ್ಲಿ ಎಲ್ಲ ಕೋಲ ಪೂಜೆ ಎಲ್ಲ ಮುಗಿಸಿ ಇವಾಗ ಕೊಪ್ಪ ಕಡೆ ಹೋಗ್ತಾ ಇದೀವಿ, ಅಂದ್ರೆ ಚಿಕ್ಕಮಂಗ್ಳೂರ್ ಕಡೆ. ಅಂದ್ರೆ ನಮ್ಮ ಅತ್ತೆ ಮನೆ, ನಮ್ಮ ಅಪ್ಪಾಜಿ ತಂಗಿ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಇವತ್ತು ಪೂಜೆ ಇದೆ, ಸತ್ಯನಾರಾಯಣ ಪೂಜೆ. ಆಮೇಲೆ ಎಲ್ಲ ಇನ್ನು ಚೆನ್ನಾಗಿದೆ ಅಲ್ಲೆಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ಒಂಥರ ಈ ಹೇಳ್ತೀವಲ್ಲ, ಬಿಸಿಲು ಒಂಥರ ಸಮುದ್ರದಿಂದ ಒಂದು ಕಾಡಿನತ್ತ ನಮ್ ಪಯಣ ಇವತ್ತು. ತುಂಬಾ ಚೆನ್ನಾಗಿರುತ್ತೆ. ಯಾವ ತರ ಇರುತ್ತೆ ನಮ್ದು ಚಿಕ್ಕಮಂಗ್ಳೂರದ್ದು ಒಂದು ಟ್ರಿಪ್ ಅಂತ ಹೇಳಿ ನಿಮ್ಗೆಲ್ಲರಿಗೂ ತೋರ್ಸ್ಕೊಡ್ತೀವಿ. ಬನ್ನಿ, ನಮ್ ಜೊತೆ ನೀವು ಎಂಜಾಯ್ ಮಾಡಿ, ಓಕೆನಾ? ನೋಡ್ಬೋದು ಎಷ್ಟು ಚೆನ್ನಾಗಿದೆಯಲ್ವಾ, ಹಚ್ಚ ಹಸಿರು. ಮಲೆನಾಡಾದ್ರೇನೆ ಹಾಗೆ ಹಚ್ಚ ಹಸಿರು. ಇಲ್ಲಿ ಬರೋಗಂತೂ ನನಗೆ ತುಂಬಾನೇ ಖುಷಿ ಅನ್ಸುತ್ತೆ. ನಂದು ಚಿಕ್ಕ ವಯಸ್ಸಿನ ನೆನಪುಗಳೆಲ್ಲ ನನಗೆ ಮರ್ಕಳಿಸುತ್ತೆ ಅನ್ಕೋಬಹುದು. ನನ್ಗಂತೂ ತುಂಬಾನೇ ಖುಷಿ ಈ ಕಡೆ ಬರೋದು ಅಂದ್ರೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಿಸಿಲು ಅಂದ್ರೂ ಅಷ್ಟೊಂದು ಸೆಕೆ ಅನ್ಸಲ್ಲ. ಈ ಕಡೆ ಬಂದ್ರೆ ತಂಪಾಗಿರುತ್ತೆ, ಯಾವಾಗ್ಲೂ ಇದೇ ತರ ಇರುತ್ತೆ. ಈಗ ಬಿಸಿಲಿದೆ, ನೀನು ಬೆಳಿಗ್ಗಿನ ಜಾವ ಬರ್ಬೇಕು. ಚಳಿಗಾಲಕ್ಕೆ ಬರ್ಬೇಕು. ನಾವ್ ಬರ್ತೀವಲ್ಲ ಬಸ್ ನಲ್ಲಿ ಬರ್ತೀವಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ, ರೋಡ್ ಕಾಣದೇ ಇಲ್ಲ ಅವ್ರಿಗೆ. ಅವ್ರು ಒಟ್ಟಾರೆ ಏನ್ ಗೊತ್ತಾ, ಅಂದಾಜಲ್ಲಿ ಗಾಡಿ ಓಡಿಸೋದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ರೋಡ್ ಮಂಜು ಫುಲ್ ವೈಟ್, ನಾವೆಲ್ಲ ಹೆದರ್ಕೊಂಡ್ರು ಅವ್ರೆಷ್ಟು ಜಾಲಿಯಾಗಿ ಗಾಡಿ ಓಡಿಸ್ತಾರೆ ಗೊತ್ತಾ. ದೇವಾ ಅಂತ ಅನ್ಸುತ್ತೆ ಸರ್. ಘಾಟಿ ಇಳಿಯೋವರೆಗೂ ಬಾಯಲ್ಲಿರುತ್ತೆ ಜೀವ, ಹಂಗ ಓಡಿಸ್ತಾರೆ. ನೋಡ್ಬೋದು ಇವಾಗ ನಾವು ಕೊಪ್ಪಗೆ ರೀಚ್ ಆದ್ವಿ. ಇಲ್ಲಿ ಇವಾಗ ಬರೋ ಮುಂಚೆ ನಮ್ದು ಇಲ್ಲೆಲ್ಲ ಪೂಜೆ ಎಲ್ಲ ಆಗಿತ್ತು, ಏನ್ ಮಾಡಕ್ ಆಗಲ್ಲ. ಇಲ್ಲಿ ನೋಡ್ಬೋದು ಇವಾಗ ರಾಮನವಮಿ ಆಗಿತ್ತು ಅವತ್ ನಾವು ಹೋಗಿರೋ ದಿವಸ. ಹಾಗಾಗಿ ನಾವು ಇಲ್ಲಿ ಕರ್ಬೂಜದ್ದು ಪಾನಕ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀವಿ, ನಾನು ಮತ್ತೆ ನನ್ನ ತಂಗಿ ಗಂಡ. ಇವಾಗ ನಾವಿಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಅದ್ರ ನಡುವೆ ಇವ್ರುಗಳೆಲ್ಲ ಬಂದು ನಮ್ಗೆ ತರಲೆ ಮಾತಾಡ್ತಾ ಇದ್ರು. ಅದೆಲ್ಲ ಆಗಿ ಪಾನಕ ಎಲ್ಲ ಕುಡಿದ್ಮೇಲೆ ನಾವು ಅಲ್ಲಿ ಸುತ್ತಾಡಕ್ ಹೋಗೋಣ ಅಂತ ಊರ್ ಸುತ್ತಾಡಂತೆ ಅಂದ್ರು ನಮ್ಮ ಅಕ್ಕ. ಹಾಗೆ ನಾವು ನಮ್ಮ ಚಿಕ್ಕಪ್ಪನ ಮನೆಗೆ, ಅಲ್ಲೇ ಸ್ವಲ್ಪ ದೂರ ಕಾಡಂದ್ಮೇಲೆ ಅಲ್ಲಿ ಹತ್ರ ಇಲ್ಲ, ಎಲ್ಲ ಗದ್ದೆಗಳು ಒಳಗಡೆಯಿಂದ ಹೋಗ್ಬೇಕು ನಾವು. ಸ್ವಲ್ಪ ದೂರನೇ ಇದೆ, ಅಲ್ಲಿಗೆ ನೇರ ದಾರಿ ಇಲ್ಲ, ತುಂಬಾ ದೂರ ಇದೆ. ಹಾಗಾಗಿ ನಾವು ಕಾಡು ಒಳಗಡೆಯಿಂದ, ಅಂದ್ರೆ ಗದ್ದೆ ತೋಟದ ಒಳಗಡೆಯಿಂದ ಹೋಗೋಣ ಅಂತೇಳಿ ಒಳ ರೂಟಿಂದ ಹೋಗ್ತಾ ಇದೀವಿ ಇವಾಗ. ನೋಡ್ಬೋದು ಒಂಥರ ಹೋಗಕ್ಕೊಂಥರ ಭಯ ಭಯ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಉಂಬುರು ಅಂತೀವಿ ನಾವು ತುಳುನಲ್ಲಿ. ಅದು ಈ ಟೈಮಲ್ಲಿ ಆಗಿತ್ತು ಅಲ್ಲಿ. ನನ್ಗೆ ಅದಂದ್ರೆ ತುಂಬಾನೇ ಭಯ. ಅದೇ ಅಂದ್ರೆ ಕಾಲಿಗೆ ಅಂಟ್ಕೊಳ್ಳೋದೇ ಗೊತ್ತಾಗಲ್ಲ, ರಕ್ತ ಇರುತ್ತೆ. ರಕ್ತ ಸೋರ್ಬೇಕಾದ್ರೇನೆ ಗೊತ್ತಾಗುತ್ತೆ ನಮ್ ಕಾಲಿಗೆ ಅದು ಅಂಟಿದೆ ಅಂತೇಳಿ. ಅದಕ್ಕೋಸ್ಕರ ಈ ಟೈಮಲ್ಲಿ ನನ್ಗೆ ಅದೊಂದು ಭಯ ಇದೆ. ಅದನ್ನ ನೆನ್ಸ್ಕೊಂಡೇ ಹೋಗ್ತಾ ಇದ್ವಿ. ತುಂಬಾ ಹಳ ಬೆಳ್ದಿತ್ತು. ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನನ್ಗೆ ಇಷ್ಟನೇ, ಆದ್ರೆ ಆ ಹುಳ ಅಂದ್ರೆ ಉಂಬಳ ಒಂದು ಭಯ. ಹಾಗೆ ಎಲ್ಲ ಹೆದರ್ಕೊಂಡು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಎಲ್ಲ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡೇ ಹೋದ್ವಿ. ನೋಡಿ ಇಲ್ಲಿ ಇವಾಗ ಇದು ಚಿಕ್ಕದೊಂದು ನೀರಿದ್ದು ಒಂಥರ ಹಳ್ಳ. ಇಲ್ಲೂ ತುಂಬಾ ಉಂಬಳ ಇತ್ತು. ಆದ್ರೆ ಇಲ್ಲಿ ಖುಷಿ ಅನ್ಸುತ್ತೆ, ಹೋಗಕ್ ತುಂಬಾನೇ ಖುಷಿ ಅನ್ಸುತ್ತೆ. ತುಂಬಾ ಶುದ್ಧವಾದ ನೀರು ಇದು. ಮೇಲೆ ಗುಡ್ಡದಿಂದ ಬರುತ್ತೆ ಈ ನೀರು, ವರ್ಷ ಪೂರ್ತಿ ಹರಿತಾನೆ ಇರುತ್ತೆ. ಎಷ್ಟು ತಂಡಿರತ್ತೆ ಅಂದ್ರೆ ಫ್ರಿಜ್ ನೀರ್ಗಿಂತಲೂ ಸಖತ್ ಕೋಲ್ಡ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ. ಅದು ಇದು ಹಳ್ಳ ಕೊಳ್ಳ ಎಲ್ಲ ದಾಟ್ಕೊಡು ಕೊನೆಗೂ ನಾವು ಚಿಕ್ಕಪ್ಪನ ಮನೆಗೆ ಬಂದ್ವಿ ಇವಾಗ. ನೋಡ್ಬೋದು ಕಾಡಲ್ಲೆಲ್ಲ ಮಧ್ಯದಲ್ಲಿ ಎಷ್ಟೆಷ್ಟೋ ದೂರಕ್ಕಿರುತ್ತೆ ಒಂದೊಂದು ಮನೆಗಳು. ಅಂದ್ರೆ ಸುಂದರವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ, ಶುದ್ಧ ಗಾಳಿ, ತುಂಬಾನೇ ಚೆನ್ನಾಗಿದೆ. ನೋಡಿ ಇಲ್ಲಿ ಈಗ ಬಂದು ನಮ್ಗಳದ್ದು ತರಲೆ ಕೆಲಸ ಒಂದೇ, ಯಾವ ಹಣ್ಣು ಸಿಗುತ್ತೆ, ಏನ್ ಆಟ ಆಡ್ಬೋದು, ಹೆಂಗ್ ಎಂಜಾಯ್ ಮಾಡ್ಬೋದು, ಇದನ್ನೇ ಕಾಯ್ತಾ ಇರ್ತೀವಿ. ಹೋದ್ರೆ ಎಲ್ಲರೂ ಜೊತೆಗೆ ಹೋಗ್ತೀವಿ, ಹಾಗಾಗಿ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ. ಇವ್ರುಗಳೆಲ್ಲ ನೋಡ್ಬೋದು ತಲೆ ಹರಟೆಗೆ ಮಾಡ್ತಾ ಅಲ್ಲಿ ಮಾವಿನ ಮರ ಅದನ್ನೆಲ್ಲ ಮಾಡ್ತಾ ಇದ್ರು. ಅಯ್ಯೋ 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 ನಿಧಾನ ಕಣೋ. ಓ ಲಾಸ್ಟಿಗೆ ದೋಟಿನೇ ಬರ್ಬೇಕಾಯ್ತಲ್ವಾ. ಓಹೋ ಇವಾಗ ಬಿತ್ತು. ಐಶಪ್ಪ
ನೋಡ್ಬೋದು ಇವಾಗ ಇಷ್ಟೊಂದು ಮಾವಿನಕಾಯಿನ ಕಿತ್ತಾಕಿದ್ರು ಇವರು. ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಖಾರ ಪುಡಿ ಬದಲು ಜೀರಿಗೆ ಮೆಣಸಿನ್ಕಾಯಿ ಅಂತ ಒಂದು ಬರುತ್ತೆ, ಅದನ್ನ ಪುಡಿ ಮಾಡಿ ಇಟ್ಟಿದ್ರು ನಮ್ ಚಿಕ್ಕಮ್ಮ. ಅದನ್ನ ಹಾಕಿ ಉಪ್ಪು ಹಾಕೊಂಡು ಬರೀ ಇದನ್ನೇ ಮಾವಿನಕಾಯಿನೇ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಆ ಖಾರ ಪುಡಿ ಅಂತೂ ಸಖತ್ ಖಾರ, ಅಂದ್ರೆ ಅದು ಜೀವಕ್ಕೆ ತಂಪಂತೆ. ಅದಕ್ಕೆ ನಮ್ ಚಿಕ್ಕಮ್ಮ ಕೊಟ್ರು, ನೀವು ತಿನ್ ನೋಡಿ ಅಂತೇಳಿ. ಸಖತ್ ಆಗಿತ್ತು ಅದು ಮಾತ್ರ. ಅಂದ್ರೆ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಎಷ್ಟೊಂದ್ ಮಾವಿನಕಾಯಿ ತಿಂದ್ವಿ ಅಂದ್ರೆ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ವಿ. ನೋಡ್ಬೋದು ಇವಾಗ ಅದನ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೋಡಿ. ಈಗ ಇಲ್ಲಿ ನೋಡ್ಬೋದು, ನಾವು ಚಿಕ್ಕಪ್ಪನ ಮನೆಯಿಂದ ಬಂದ ಮೇಲೆ ಕತ್ಲಾಗಿತ್ತು. ಏನ್ ಮಾಡೋದು, ಬೋರ್ ಆಗತ್ತೆ ಅನ್ಕೊಂಡಾಗ ಈಗ ಇಲ್ಲಿ ಕಳ್ಳ ಪೊಲೀಸ್ ಆಟ ಆಡೋಣ ಅಂತ ಅನ್ಕೊಂಡು ಎಲ್ಲರೂ ಕಳ್ಳ ಪೊಲೀಸ್ ಆಡ್ತಿದ್ವಿ. ಆದ್ರೆ ಜಾಸ್ತಿ ನಾನೇ ಪೊಲೀಸ್ ಬರ್ತಾ ಇತ್ತು, ಹಾಗಾಗಿ ಕಳ್ಳನ ಹುಡುಕದೆ ಯಾವಾಗ್ಲೂ 0-0 ಸಿಗ್ತಾ ಇತ್ತು. ತುಂಬಾನೇ ಎಂಜಾಯ್ ಮಾಡಿದ್ವಿ. ನೀನ್ ಪೊಲೀಸಾ? ಅವನೇ ಕೇಳ್ತಾ ಇದ್ದಾನೆ ಯಾರು ಕಳ್ಳ ಅಂತ. ಆಗಿಲ್ಲ, ಅವಳೇ ಆಗಿರ್ಬೋದೇನೋ. ಅಯ್ಯೋ ಮಾತು ಗಿತ್ತಲ್ಲ, ಅದು ಏನಿರುತ್ತೋ ಅದನ್ನ ಹೇಳ್ಬೇಕಷ್ಟೇ. ಬಾವ ಕಳ್ಳ ಅಂತ ನನ್ ಬಾವ ಕಳ್ಳ ಅನ್ಕೊಂಡಿದ್ದು. ಅಯ್ಯೋ ಆಕೆ ಇವಳೆಲ್ಲ ತಿಂಗ್ ಮಾಡ್ತಾರೆ. ಹೌದು, ಊಟ ತುಂಬಾ ಹಾಕಿದ್ಲು, ಹೋಯ್ತದು. ಇದು ಬೇಡವಾ? ನಾನಲ್ಲ ಪೊಲೀಸ್. ಪೊಲೀಸ್ ಮಾತ್ರ ಮಾತಾಡ್ಬೇಕು. ನಾನು ಮಾತ್ರ ಪೊಲೀಸ್. ಈ ಕಳ್ಳ ಯಾರು ಅಂತ ಹೇಳ. ಸೊನ್ನೆ ಫಿಕ್ಸ್ ಬರೀ, ಸೊನ್ನೆ ಎಲ್ಲ ಹಾಕ್ಬಿಡಿ. ಯಾವ್ದು ಹಾಕ್ಬಿಡ, ಎಲ್ಲಾದ್ರೂ ಮುಖ ಸೇಫ್ಟಿ ಬೆಳೆಸಿ ಮುಖ ತೋರಿಸಿ ಅಂತ. ಕಳ್ಳ ಹೇಗಿರ್ಬೋದು ಅಂತ ಅಂದಾಜು. ಕಳ್ಳ ಹೀಗಿರ್ಬೋದಾ? ಈ ಎಕ್ಸ್ಪ್ರೆಷನ್ ತರ ಇರ್ಬೋದಾ ಕಳ್ಳ? ಬೇಗ ಬೇಗ ಬಾವ ಕಳ್ಳ. ನಿಮ್ಗೆ ಹೇಳೋದಿಕ್ಕೆ ಪಕ್ಕದಲ್ಲೇ ಅಲ್ಲ, ಕೈಗೆ ಎಷ್ಟು ಬಂತ ಅಷ್ಟು. ಪೊಲೀಸ್ ಪೊಲೀಸ್ ಬೇಡ ನನಗೆ ಬೇಡ ಅಂತೆ. ಚಾಲೆಂಜ್ ಇರ್ಬೇಕು, ಪೊಲೀಸ್ ಕಳ್ಳನ್ ಕಳಿ. ಅಲ್ಲಾದ್ರೂ ಚಾಲೆಂಜ್ ತಗೊಳ್ತೇನೆ. ಪೊಲೀಸ್ ಪೊಲೀಸ್ ಬೇಡ ಅಂತೆ. ನಮ್ಮಪ್ಪನಿಗಿಲ್ಲ. ಯಾವ್ದಕ್ಕೂ ಬರ್ತಿ 00 ಬರ್ದಿರು. ಸುಧಾರಕ ನಾನು ಮಾತ್ರ ಇದ್ದೇ ಆಗ್ಲಿಲ್ಲ. ಆದ್ರೂ ನೋಡಿ ಆದ್ರೆ ತೆರಿಗೆ ಗೊತ್ತಾಗ್ಬಿಡು. ಅಯ್ಯೋ, ಅಲ್ಲ ಸಿಗದೆ ಇಲ್ಲ. ಈ ತರ ಮಾಡಿದ್ರೆ ಅದು ಬೇಡ ಅಂತೆ. ನೋಡ್ಕೊಟ್ಟಿದ್ದು ಅದು ಬೇಡ. ಸುಜಾತ ಕಮ್ಮಿ ನಾನೇ ಮಾಡಿ ನೋಡಿಲ್ಲ ತಾನೆ. ಸತ್ಯ ಬಂದ ನಮ್ಮನ ಮೇಲೆ ನಾನು ಬರು ಎಂದ ಬರ ಉಂಟು. ಪೊಲೀಸಾ? ಪೊಲೀಸಾ? ರಾಜ ಚಿಕ್ಕಪ್ಪ ವೈದ್ಯ ಅಲ್ಲ, ರಾಜ ಇರ್ಬೇಕು. ಅದಕ್ಕೆ ಅಯ್ಯೋ ಆ ಪೊಸಿಷನ್ ಚೇಂಜ್ ಆಯ್ತು. ಮನುಷ್ಯನ ಚೇಂಜ್ ಆದ್ರು. ರಾಜನಿಗೆ ಕಳ್ಳ ಜಾಸ್ತಿ ನಾನೇ ಇವ್ರಿಗೆ ಹೇಳ್ತಾ ಇದ್ದೀನಿ. ನಾನು ಜೋರಾಗಿ ಹೇಳು. ಫಸ್ಟ್ ಸೌಮ್ಯ, ಮತ ಹೇಳ್ಬೇಕು. ಎಷ್ಟು ಓಟು? 10,500 ಫಸ್ಟ್ ಪ್ರೈಸ್. ಓಕೆ, ಸೆಕೆಂಡ್ ಪ್ರೈಸ್ 9,600. ಫಸ್ಟ್ ಪ್ರೈಸ್ ಅವರೇ ಅಷ್ಟೊಂದು ಮಾಡ್ತೀವಿ. ಫಸ್ಟ್ ಪ್ರೈಸ್ ನವರು ಬಾಯಿ ಮುಚ್ಕೊಂಡಿದ್ದಾರೆ, ಸೆಕೆಂಡ್ ಪ್ರೈಸ್ ನವರು ಕುಣಿತಾರೆ.
ಮೂರನೇ ಪ್ರೈಸ್ ಮೋಹನ್ 9200. ಎದ್ದೋದ್ರು. ಎಕ್ಸ್ಪ್ರೆಷನ್ ನಾಲ್ಕನೇ ಪ್ರೈಸ್ ಇಬ್ರು ಹೋಗಿದೆ. ಅಪ್ಪ ಮಕ್ಕಳು ಇಬ್ರು ನಾಲ್ಕನೇ ಪ್ರೈಸ್ ಇಬ್ರು ನಾಲ್ಕನೇ ಪ್ರೈಸ್ ಇಬ್ರು ಹೋಗಿದೆ. ಒಬ್ರು ಪ್ರಸನ್ನ ಅಂಕಲ್ ಮತ್ತೆ ಒಬ್ಬ ಮನೀಶ್ ಅಂಕಲ್. ಸಾರಿ ಮನೀಶ್ 8900. ಕೊನೆಯಲ್ಲಿ ಲಾಸ್ಟ್ ಯಾರು ಹೇಳೋ ಲಾಸ್ಟ್ ನಾನೇ ಅನ್ಸುತ್ತೆ. ಕೊನೆಯಲ್ಲಿ ಸಂಧ್ಯಾ ಅವರು ಮತ್ತೆ ಇನ್ನು ಲೀಸ್ಟ್ ಅವರು ಕೊನೆಯ ಜಯ ಗಳಿಸಿದವರು ಯೂಟ್ಯೂಬರ್ಸ್ ಕ್ಯಾಮ್ರಾ ಇಲ್ಲಿ ಕೊನೆಯದಾಗಿ ಮೊದಲನೇ ಬಂದವರು ನಾವು. ನಾವೇ ಮೊದಲು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ ಸಪೋರ್ಟ್ ನನಗೆ ಯಾವಾಗ್ಲೂ ಇದೇ ತರ ಇರ್ಲಿ. ಹೋಗ್ಬರ್ಲಾ? ಬಾಯ್.